ನಮಸ್ಕಾರ ಎಲ್ರಿಗೂ. ನಾನು ಪಲ್ಲವಿ ಚಂದ್ರಶೇಖರ್. ಪಾಪ ಒಂದು ತಿಂಗಳಿಂದನೂ ಕಮೆಂಟ್ ಮಾಡ್ತಾ ಇದ್ರು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದನ್ನೊಂದು ಮಾಡ್ತಾ ಇಲ್ಲ ಅಂತ ಪಾಪ ಒಬ್ಬರು. ಹಾಗಾಗಿ ಅವರಿಗೋಸ್ಕರ ಅಂತಾರೆ ಈ ವಿಡಿಯೋ ಮಾಡಿರೋದು. ಎಲ್ರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ಗಂಡಿತ್ತು ಅಂದರೆ ಹೆಣ್ಣಾಗಲಿ, ಹೆಣ್ಣಿತ್ತು ಅಂದರೆ ಗಂಡಾಗಲಿ ಅನ್ನೋ ಆಸೆ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಯಾರು ಫಸ್ಟ್ ಮಗು ಅಂತೂ ಚೈನೀಸ್ ಕ್ಯಾಲೆಂಡರ್ ನೋಡೋಂಗಿಲ್ಲ ಅನ್ಸುತ್ತೆ. ಇನ್ನು ಎರಡನೇ ಮಗು ಎಲ್ರಿಗೂ ಆಸೆ ಪ್ರಕಾರ ಆರ್ತಿಗೊಂದು ಮಗು, ಕೀರ್ತಿಗೊಂದು ಮಗು ಇರಲಿ ಅನ್ನೋದು ಎಲ್ರಿಗೂ ಆಸೆ ಇರೋದ್ರಿಂದ ಇದನ್ನು ನೋಡ್ತಾರಂತ ಹೇಳ್ಬೋದು. ಪಾಪ ಅವರಿಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಹಾಗಾಗಿ ಕಮೆಂಟ್ ಮಾಡ್ತಾನೆ ಇದ್ದರು. ಇವತ್ತು ಅದಕ್ಕೋಸ್ಕರ ಅವರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ರಾಯ್ತು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನಾನು ನೋಡಿದ್ದೆ, ಅದ್ರ ಫಸ್ಟ್ ಒನ್ ಏನು ನಾನು ನೋಡಿರಲಿಲ್ಲ ಚಂದನ್ ಪ್ರೆಗ್ನೆಂಟ್ ಇದ್ದಾಗ. ಆದ್ರೆ ನಮ್ಮ ಮನೆಯವ್ರ ಫ್ರೆಂಡು ನಮ್ಮ ಮನೆಯವ್ರಿಗೆ ನೋಡಿ ಹೇಳಿಕೊಟ್ಟಿದ್ರು ಇದೇ ಮಗು ಆಗುತ್ತೆ ಅಂತೇಳಿ. ಎರಡನೇದು ಬಂದು ನಾನು ಎಲ್ರಿಗೂ ಯಾವ ರೀತಿ ಕ್ಯೂರಿಯಾಸಿಟಿ ಇರುತ್ತೋ ಅದೇ ರೀತಿ ನಾನು ಚೆಕ್ ಮಾಡಿದ್ದೆ, ನೋಡಿದ್ದೆ. ಆದರೆ ನನಗೆ ಅದು 98% ಚೈನೀಸು ಕರೆಕ್ಟ್ ಆಗುತ್ತೆ ಅಂಥೇಳಿ ಆ ಚಾರ್ಟಲ್ಲಿ ಐತೆ. ಅದೇ ರೀತಿ 98% ಯಾಕೆ 100% ನನಗೆರಡು ಸತ್ಯನೇ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಎರಡು ಗಂಡಿತ್ತು, ನನಗೆ ಎರಡು ಗಂಡು ಮಕ್ಕಳೇ ಅದು. ಆದರೆ ನಮ್ಮ ಮನೆಯವ್ರ ಫ್ರೆಂಡು ಅವಳಿಗೆ ಹೆಣ್ಮಗು ಇತ್ತು, ಅವಳದು ನಂದು ಸೇಮ್ ಚೆಕ್ ಮಾಡಿದ್ರು, ಅವಳಿಗೆ ಹೆಣ್ಣಿತ್ತು, ಅವಳಿಗೆ ಹೆಣ್ಣೆ ಆಯಿತು. ಹಾಗಾಗಿ ಒಂದು ಭರವಸೆ ಇಟ್ಕೋಬೇಕು ಅಷ್ಟೇ. ಆದರೆ ಯಾವಾದರೂ ಮಕ್ಕಳೇ, ಯಾಕಂದ್ರೆ ಈಗಿನ ಜನ್ರೇಷನ್ ಒಳಗೆ ಆರೋಗ್ಯವಾಗಿರೋ ಮಕ್ಕಳು ಹುಟ್ಟಲಿ ಅಂತ ಅಷ್ಟೇ ಕೇಳ್ಕೋಬೇಕು. ಯಾಕಂದ್ರೆ ಗಂಡು ಮಗು ಆದರೂ ಅಷ್ಟೇ, ಹೆಣ್ಮಗು ಆದರೂ ಅಷ್ಟೇ. ಯಾಕಂದರೆ ಯಾವುದ್ರಲ್ಲೂ ಭೇದ ಭಾವ ಅಂತ ಇಲ್ಲ. ಯಾಕಂದರೆ ದೇವ್ರು ಕೊಟ್ಟಾನ ಅನ್ನೋದು ನಮ್ಗೆ ಒಂದು ತಾಯ್ತನ ಅನ್ನೋದೇ ಒಂದು ಅದೃಷ್ಟವಾದ ಪ್ಲೇಸ್ ಅಂತ ಹೇಳ್ಬೋದು. ಅವರಿಂದ ನಮಗೆ ಪ್ರಮೋಷನ್ ಸಿಗುತ್ತೆ. ಹುಡುಗಿ ಅನ್ನೋದೋಗಿ ತಾಯಿ ಅನ್ನೋ ಪ್ರಮೋಷನ್ ಸಿಗುತ್ತೆ. ಹಾಗಾಗಿ ಗಂಡು ಮಗುನೇ ಆಗಲಿ, ಹೆಣ್ಮಗುನೇ ಆಗಲಿ ಆಸೆ ಇರಲಿ. ಆದ್ರೇನು ಇದೇ ಹುಟ್ಟಿತು ಅದೇ ಹುಟ್ಟಿತು ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಹುಟ್ಟಿರೋ ಮಕ್ಕಳಿಂದ ನಮ್ಮ ಅದೃಷ್ಟ ಫಲಿಸ್ಲಿ ಅಂಥೇಳಿ ಖುಷಿಯಿಂದ ಯಾವ ಮಗು ಹುಟ್ಟಿದ್ರು ಬರಮಾಡ್ಕೊಳ್ಳೋಣ. ಹಂಗಾಗಿ ನಾನು ಹೇಳೋದು ಆಸೆ ಇರುತ್ತೆ. ಯಾಕಂದ್ರೆ ನಾನು ಆಸೆಯಿಂದ ಎಷ್ಟೋ ವಿಡಿಯೋಗಳನ್ನು ನೋಡೀನಿ. ಗಂಡು ಮಗುಗೂ ಹೆಣ್ಮಗಳಿಗೂ ಡಿಫ್ರೆನ್ಸ್ ಏನಿರುತ್ತೆ, ಅವರು ಪ್ರೆಗ್ನೆನ್ಸಿ ಚಾರ್ಟು ಮತ್ತು ಅವರು ಸ್ಕ್ಯಾನಿಂಗ್ ರಿಪೋರ್ಟು ಎಲ್ಲ ನೋಡೀನಿ. ಆದರೆ ಎಲ್ಲ ನೋಡಿದ್ರ ಪ್ರಕಾರನೂ ನನಗಾಗಿರೋದು ಗಂಡೆ. ಆದರೆ ಯಾರೆಲ್ಲ ವಿಡಿಯೋ ಮಾಡ್ಯಾರ ಯಾರೂ ಸುಳ್ಳಂತೂ ಮಾಡಿಲ್ಲ, ಎಲ್ಲ ನಿಜಾನೇ. ಅದು ಯಾವ್ಯಾವ ರೀತಿ ಇರುತ್ತೆ ಆ ರೀತಿ ಅಂತೂ ಸತ್ಯ. ಆದ್ರೇನು ಎಲ್ರಿಗೂ ಒಂದು ಅವಕಾಶ ಇರುತ್ತೆ, ಆ ಆಸೆ ಇರೋದೆ ಎಲ್ರಿಗೂ. ಆ ಆಸೆನ ನಾವೇನು ಮಾಡೋಣ, ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡೋಣ. ಹುಟ್ಟಿದ ಮೇಲೆ ನಾವು ನೋಡಿದ್ದು ನಮ್ಮದೇನಾದರೂ ಚೈನೀಸ್ ಕ್ಯಾಲೆಂಡ್ರ್ ಸುಳ್ಳಾಗಿತ್ತು ಅಂದ್ರೆ ನಮಗೆ ಅದೃಷ್ಟದಿಂದ ನಮಗೆ ಈ ಮಗು ಬರೋದೈತಿ ಅಂಥೇಳಿ ಆ ಅದೃಷ್ಟವನ್ನು ನಾವೇನು ಮಾಡೋಣ, ಖುಷಿಯಿಂದ ಬರಮಾಡ್ಕೊಳ್ಳೋಣ. ಯಾಕಂದ್ರೆ ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಆರೋಗ್ಯವಾಗಿರೋ ಸದೃಢವಾಗಿರುವಂಥ ಮಕ್ಕಳು ಹುಟ್ಟಿದ್ರೆ ಸಾಕು. ಯಾಕಂದ್ರೆ ಆಮೇಲೆ ನಾವು ಆಸೆ ಪಟ್ಟಂಥ ಮಕ್ಕಳು ಹುಟ್ಟಿ ಆಮೇಲೆ ಅವು ಆರೋಗ್ಯ ಸರಿ ಇಲ್ಲ ಅಂದಾಗ ಯಾಕೆ ಹುಟ್ಟಿದು ಅನ್ನೋಕ್ಕಿಂತ ನಮ್ಗೆ ಯಾವುದೇ ಹುಟ್ಟಲಿ, ಗಂಡಾದರೂ ಅಷ್ಟೇ ಹೆಣ್ಣಾದರೂ ಅಷ್ಟೇ, ನಮಗೆ ಹೆಂಗಂದ್ರೆ ಆರೋಗ್ಯವಾಗಿರುವಂಥ ಮಗು ಹುಟ್ಟಲಿ ಅಂತ ದೇವರಲ್ಲಿ ಕೇಳಿಕೊಂಡು ನಿಮಗೂ ನಿಮ್ಮ ಆಸೆನೂ ಈಡೇರಿಸುವಂಥ ಚೈನೀಸ್ ಕ್ಯಾಲೆಂಡ್ರನ್ನ ನೋಡಿಕೊಂಡ್ರು ಅಷ್ಟೇ. ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮೈಂಡ್ ಸೆಟ್ ಮಾಡ್ಕೊಳ್ರಿ. ನನಗೆ ಯಾವ ಮಗು ಆದರೂ ಅಷ್ಟೇ. ಯಾಕಂದ್ರೆ ಆಲ್ಮೋಸ್ಟ್ ಯಾರು ಫಸ್ಟ್ ಮಗು ಅಂತೂ ನೋಡಲ್ಲ, ಯಾವ ಮಗು ಆದ್ರೂ ಖುಷಿಯಿಂದನೇ ವೆಲ್ಕಮ್ ಮಾಡ್ಕೋತಾರೆ. ಇನ್ನು ಸೆಕೆಂಡ್ ಮಗುನೇ ಗಂಡು ಮಗು ಇತ್ತು ಅಂದರೆ ಹೆಣ್ಣಾಗಲಿ ಅನ್ನೋದು ಒಂದು ಆಸೆ ಇರುತ್ತೆ, ಹೆಣ್ಣಿತ್ತು ಅಂದ್ರೆ ಗಂಡಾಗಲಿ ಅನ್ನೋ ಆಸೆ ಇರುತ್ತೆ. ಆ ಆಸೆನ ನೀವು ಈಡೇರಿಸ್ಕೊಳ್ಬೇಕು ಅಂದಾಗ ನೀವೇನು ಮಾಡಬೇಕು ಅಂದರೆ ಕ್ಯಾಲೆಂಡ್ರ್ ನೋಡ್ರಿ ಸರಿ. ಆಮೇಲೆ ಏನೈತೆ, ನಮ್ಗೆ ಆಪೋಸಿಟ್ ಹುಟ್ಟಿತು, ನಾವು ಹೆಣ್ಣು ಹುಟ್ಟಲಿ ಅಂದಾಗ ಗಂಡು ಹುಟ್ಟಿತು ಅಂದಾಗ ನಾವು ತಿರಾಕರಿಸೋಕ್ಕಿಂತ ನಾವು ಖುಷಿಯಿಂದ ನಮಗೆ ದೇವ್ರು ಕೊಟ್ಟಿರೋ ಉಡುಗೊರೆ ಅಂದ್ಕೊಂಡು ಸ್ವೀಕಾರ ಮಾಡೋಣ. ಯಾಕಂದ್ರೆ ಅದನ್ನು ತಿರಸ್ಕಾರ ಮಾಡುವಂಥದ್ದು ತಾಯಿಯಾದವ್ರ ಕರ್ತವ್ಯನೂ ಅಲ್ಲ, ಅವ್ರ ಜವಾಬ್ದಾರಿನೂ ಅಲ್ಲ. ಯಾವ ಮಕ್ಕಳಾದ್ರೂ ನಮಗಷ್ಟೇ ಇರುತ್ತೆ. ಹಾಗಾಗಿ ಈ ಚೈನೀಸ್ ಕ್ಯಾಲೆಂಡ್ರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಇತ್ತು. ಆ ಪ್ರಕಾರ ಏನಂದ್ರೆ ಪಕ್ಕಕ್ಕೆ ಕೊಟ್ಟಿರೋದು ಲಾಸ್ಟ್ ಒನ್ನು ನಾನು ಈ ಚಾರ್ಟ್ನ ಹಾಕೀನಿ, ಕ್ಲಿಯರಾಗಿ ನೋಡ್ಕೊಳ್ರಿ. ಫಸ್ಟ್ ಒನ್ ಬಂದು ಇಯರ್ ಮೀನ್ಸು ನಮಗೆ ಏಜ್ ಎಷ್ಟಾಗಿರುತ್ತೋ ಆ ಏಜ್ ಪ್ರಕಾರ ಅಲ್ಲಿ ಡೇಟ್ ಕೊಟ್ಟವ್ರೆ. ನೆಕ್ಸ್ಟ್ ಬಂದು
ತಿಂಗಳುಗಳು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ಕೊಟ್ಟಾರ. ಅದ್ರ ನೆಕ್ಸ್ಟ್ ಏನಂದ್ರೆ ಬಾಯ್ ಗರ್ಲ್. ಬಾಯ್ ಬಂದು ಪಿಂಕ್ ಬ್ಲೂ ಐತೆ, ಗರ್ಲ್ ಬಂದು ಪಿಂಕ್ ಐತೆ. ಸಿಂಬಾಲ್ ಬಾಯ್ ಸಿಂಬಾಲ್ ಬಂದು ಬ್ಲೂ, ಗರ್ಲ್ ಸಿಂಬಾಲ್ ಬಂದು ಪಿಂಕು. ಆಲ್ಮೋಸ್ಟು ಬರದೇ ಬಿಟ್ಟಾರೆ ಬಾಯ್ ಆರ್ ಗರ್ಲ್ ಅಂತೇಳಿ. ಆ ಪ್ರಕಾರ ನಿಮ್ಮ ಏಜ್ ನೋಡ್ಕೊಳ್ರಿ. ಏಜ್ ಬಂದು ಇವಾಗ 28 ಇತ್ತು ಅಂತ ತಿಳ್ಕೊಳ್ರಿ. ನೀವು ಮಾರ್ಚ್ ಬಂದು ಪೀರಿಯಡ್ ಮಿಸ್ ಆಗಿತ್ತು ಅಂದರೆ, ನೀವು ಮಾರ್ಚಿಗೆ ಪೀರಿಯಡ್ ಮಿಸ್ ಆಯಿತು ಅಂದ್ರೆ ನೀವು ಏಪ್ರಿಲ್ ನೋಡ್ಕೋಬೇಕು. ಏಪ್ರಿಲ್ ನೋಡ್ಕೊಂಡಾಗ ನಿಮಗೆ 1 ತಿಂಗಳು ಕನ್ಫರ್ಮ್ ಆಗಿರುತ್ತೆ. ಮಾರ್ಚಕ್ಕೆ ಚೆಕ್ ಮಾಡ್ಕೋಬಾರ್ದು, ಏಪ್ರಿಲ್ಗೆ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಡೇಟ್ ಆಫ್ ಬರ್ತ್ ಇರದೇ ಇರೋರು ಏನು ಮಾಡಬೇಕು ಅಂತಲೂ ಕಮೆಂಟ್ ಹಾಕ್ತೀರಾ. ಆಮೇಲೆ ಅದಕ್ಕೂ ಏನಂದ್ರೆ ಆಸುಪಾಸು ಅಂದ್ರೆ ನೀವು ಒಂದು ಏಜು ಅಂದಾಗ ನಿಮ್ಗೆ 30 ಇತ್ತು ಅಂತ ತಿಳಿಯಿರಿ. 30 ಇತ್ತು ಅಂದ್ರೆ ನೀವು ಅದರ ಆಸುಪಾಸುನೇ ನೋಡಿಕೊಂಡು ನಿಮಗೆ ನಿಂತು ಏನು ಪೀರಿಯಡ್ ಮಿಸ್ ಆಗಿರುತ್ತಲ್ಲ ಆ ಮಂತು ಚೆಕ್ ಮಾಡ್ಕೊಂಡ್ರಿ ಅಂದ್ರೂ ಗೊತ್ತಾಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಏಜ್ ಕರೆಕ್ಟ್ ಇಲ್ಲ ಅಂದವರು ಆದ್ರೇನು ಪೀರಿಯಡ್ ಮಿಸ್ ಆಗಿರೋ ಮಂತ್ ಮಾತ್ರ ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಆಲ್ಮೋಸ್ಟ್ ಹಾಸ್ಪಿಟ್ಲಿಗೆ ಹೋದ್ರಂತೂ ಲಾಸ್ಟ್ LMP ಡೇಟ್ ಅಂತ ಬರೆದು ಬಿಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಚೆಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಆಸೆನೂ ನೀವು ಯಾಕಂದ್ರೆ ಎಲ್ಲೋ ಒಂದು ಕಡೆ ಇರುತ್ತೆ ಆಸೆ ಅನ್ನೋದು, ಆ ಆಸೆನ ನೀವು ಈಡೇರಿಸ್ಕೋಬೋದು. ಹಾಗಾಗಿ ಚೆಕ್ ಮಾಡ್ಕೊಳ್ರಿ ಖುಷಿಯಿಂದ. ನೀವು ಕ್ಯಾಲೆಂಡರ್ ಪ್ರಕಾರ ಚೆಕ್ ಮಾಡಿಕೊಂಡು ನಿಮ್ಗೆ ಅದೇ ಮಗು ಆಯಿತು ಅಂದ್ರೆ ಖುಷಿಯಿಂದ ಕಮೆಂಟ್ ಮಾಡಿರಿ. ಒಂದು ವೇಳೆ ಆಗಿಲ್ಲ ಅಂದ್ರೂ ಯಾವ ಮಗು ಆಯಿತು ಅಂತೇಳಿ ಕಮೆಂಟ್ ಮಾಡಿರಿ ಅಷ್ಟೇ. ಯಾಕಂದ್ರೆ ಯಾವುದಾದ್ರೂ ನಮ್ಮ ಮಗುನೇ ಇರುತ್ತೆ, ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ಳೋಣ, ಬಿಟ್ಟು ಬೇಜಾರು ಮಾಡುವಂಥ ಅವಶ್ಯಕತೆ ಇರಲ್ಲ. ಅವರಿಂದ ನಮ್ಮ ಲೈಫು, ಅವರಿಂದ ನಮಗೆ ಪ್ರಮೋಷನು. ತಂದೆ ತಾಯಿ ಅನ್ನೋ ಪ್ರಮೋಷನ್ ಕೊಡೋದೇ ನಮ್ಮ ಮಕ್ಕಳು. ಹಾಗಾಗಿ ದೇವರ ಹತ್ರ ಆರೋಗ್ಯವಾಗಿರುವಂಥ ಮಗು ಆಗಲಿ, ಆರೋಗ್ಯವಾಗಿರುವಂಥ ಮಗುವನ್ನು ದೇವ್ರು ನಮಗೆ ಕರುಣಿಸ್ಲಿ ಅಂತ ಕೇಳಿಕೊಂಡು ಕ್ಯಾಲೆಂಡ್ರನ್ನ ಚೆಕ್ ಮಾಡ್ಕೊಳ್ರಿ. ನಿಮ್ಮ ಸಿಂಟಮ್ಸ್ಗಳನ್ನು ಚೆಕ್ ಮಾಡ್ಕೊಳ್ರಿ. ಆವಾಗ ನಿಮಗೂ ಆಲ್ಮೋಸ್ಟ್ ನೋಡಿದ ತಕ್ಷಣವೇ ದೊಡ್ಡವ್ರಿಗೆ ಗೊತ್ತಾಗೇ ಆಗಿರುತ್ತೆ ಯಾವ ಮಗು ಅಂತೇಳಿ. ನಿಮಗೂ ಆ ರೀತಿ ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಒನ್ ಟೈಮು ಚೈನೀಸ್ ಕ್ಯಾಲೆಂಡ್ರನ್ನ ಚೆಕ್ ಮಾಡ್ಕೊಳ್ರಿ. ಅದು ನನ್ನ ವಿಷಯನ್ಯಾಗ 98% ಅಲ್ಲ 100% ನಂದಗ ಚೈನೀಸ್ ಕ್ಯಾಲೆಂಡ್ರು ಸತ್ಯ ಆಗೈತೆ. ಯಾಕಂದ್ರೆ ನನಗೆ ನನ್ನ ಏಜ್ ಪ್ರಕಾರ ನೋಡಿದಾಗ ನಾನು ಲಾಸ್ಟ್ ಮಂತ್ಲಿ ಪೀರಿಯಡ್ ಪ್ರಕಾರ ಚೆಕ್ ಮಾಡಿದಾಗೂ ಏನು ಮಗು ಇತ್ತು ಅದೇ ಮಗುನ 2 ಆಗ್ಯಾವು ಅಷ್ಟೇ. ಖುಷಿಯಿಂದ 2 ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಂಡೀನಿ. ಅದೇ ರೀತಿ ಖುಷಿಯಿಂದ ಇದ್ದೀನಿ. ಆದರೆ ನಾನು ಚೆಕ್ ಮಾಡ್ಕೊಂಡಿಲ್ಲ ಅಂತಲ್ಲ, ಮಾಡ್ಕೊಂಡಿರೋ ಪ್ರಕಾರ ಗಂಡು ಮಗುನೇ ಇತ್ತು. ನನಗಾಗಿರೋದು 2 ಗಂಡು ಮಗುನೇ. ನೀವು 1 ಟೈಮ್ ಚೆಕ್ ಮಾಡ್ಕೊಳ್ರಿ.